ಈಗ ಇವತ್ತಿನ ಕ್ಯಾಂಪೇನ್ ಸ್ಟೋರಿಯನ್ನ ನೋಡೋಣ ವೀಕ್ಷಕರೇ. ಕಾಂಗ್ರೆಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಅಂದ್ರೆ ಟ್ರಬಲ್ ಶೂಟರ್. ಪಕ್ಷಕ್ಕಾಗಿ ಅದ್ಯಾವ ತ್ಯಾಗ ಬೇಕಿದ್ರೂ ಮಾಡ್ತೇನೆ ಅನ್ನೋ ಕಟ್ಟಾಳು. 2028ರ ಚುನಾವಣೆಯಲ್ಲಿ ಮತ್ತೆ ಪಕ್ಷವನ್ನ ಅಧಿಕಾರಕ್ಕೆ ತರೋ ಶಪಥದಿಂದಲೇ ಡಿ.ಕೆ. ಶಿವಕುಮಾರ್ ಬುಧವಾರ ರಾಜ್ಯದ ಮುಖ್ಯಮಂತ್ರಿ ಗದ್ದುಗೆಯನ್ನ ಏರ್ಲಿಕ್ಕಿದ್ದಾರೆ. ಸಿಎಂ ಸ್ಥಾನ ಅಂದ್ರೆ ಅದು ಹೂವಿನ ಹಾಸಿಗೆ ಖಂಡಿತ ಅಲ್ಲ, ಅದೊಂದು ಮುಳ್ಳಿನ ದಾರಿಯೂ ಹೌದು. ರಾಜ್ಯದ ಭಾವಿ ಸಿಎಂ ಡಿ.ಕೆ. ಶಿವಕುಮಾರ್ ಮುಂದಿನ ಸವಾಲುಗಳು ಏನು ಅಂತ ನಿತ್ಯ ಒಂದೊಂದು ಸವಾಲುಗಳ ಚರ್ಚೆ ನಡೀತಾ ಇದೆ ನಮ್ಮಲ್ಲಿ. ಈಗ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಯ ಭಾಗ್ಯವನ್ನ ಕೊಡ್ತಾರಾ ಡಿ.ಕೆ. ಶಿವಕುಮಾರ್? ಇದೇ ಇವತ್ತಿನ ನಿಮ್ಮ ಧ್ವನಿಯ ಕವರ್ ಸ್ಟೋರಿ. ಮೊದಲು ಒಂದು ರಿಪೋರ್ಟ್ ನೋಡ್ಕೊಂಡ್ ಬರೋಣ, ಇನ್ನೂ ಸಾಕಷ್ಟು ವಿಚಾರಗಳನ್ನ ಆಮೇಲೆ ಮಾತಾಡೋಣ. ಸಿದ್ದರಾಮಯ್ಯ ಜೊತೆಗಿನ ಸಿಎಂ ಕುರ್ಚಿ ವಾರ್ನಲ್ಲಿ ಕೊನೆಗೂ ಗೆದ್ದು ಬೀಗಿರುವ ಡಿ.ಕೆ. ಶಿವಕುಮಾರ್ ನಾಳೆ ಬಿಟ್ಟು ನಾಡಿದ್ದು ರಾಜ್ಯದ ಮುಖ್ಯಮಂತ್ರಿ ಸಿಂಹಾಸನವನ್ನ ಏರಲಿದ್ದಾರೆ. ಅದಾಗಲೇ 2028ರ ವಿಧಾನಸಭಾ ಚುನಾವಣೆಯಲ್ಲೂ ಮತ್ತೆ ಕಾಂಗ್ರೆಸ್ಗೆ ಅಧಿಕಾರ ಅನ್ನೋ ಭವಿಷ್ಯವನ್ನ ನುಡಿದಿದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯನವರ ಕುರ್ಚಿ ಕಾಳಗದಲ್ಲಿ ಸ್ಥಳೀಯ ಸಂಸ್ಥೆಗಳು ಚುನಾವಣೆಯನ್ನೇ ಕಾಣದೆ ಕಂಗಾಲಾಗಿವೆ. ರಾಜ್ಯದಲ್ಲಿ ಕಳೆದ 5 ವರ್ಷಗಳಿಂದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯೇ ನಡೆಯದೆ ತಳಹಂತದಲ್ಲಿ ಆಡಳಿತ ಕುಸಿದು ಹೋಗಿದೆ. ಇದರಲ್ಲಿ ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷಗಳ ಸಮಪಾಲು ಇದೆ. ಸಿದ್ದರಾಮಯ್ಯ ಸರ್ಕಾರ ಮಾಡದ ಚುನಾವಣೆಗಳನ್ನ ಡಿ.ಕೆ. ಶಿವಕುಮಾರ್ ಮಾಡ್ತಾರಾ ಎನ್ನುವಂತ ಪ್ರಶ್ನೆ ಎದುರಾಗಿದೆ. ಕನಕಪುರ ಬಂಡೆಯ ಮುಂದೆ ಸವಾಲುಗಳ ಶಿಖರ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸ್ತಾರಾ ಡಿ.ಕೆ.ಶಿ? ಪ್ರಜಾಪ್ರಭುತ್ವದ ಬೇರಂದ್ರೆ ಅವು ಸ್ಥಳೀಯ ಸಂಸ್ಥೆಗಳು. ಗ್ರಾಮೀಣಾಭಿವೃದ್ಧಿ, ಸ್ಥಳೀಯ ಸಮಸ್ಯೆಗಳು ಹಾಗೂ ಜನರ ನೇರ ಭಾಗವಹಿಸುವಿಕೆಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಪ್ರಮುಖ. ಆದರೆ ಕರ್ನಾಟಕದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ನಡೆದು ವರ್ಷಗಳೇ ಕಳೆದಿವೆ. ಇದು ಗ್ರಾಮಗಳ ಅಭಿವೃದ್ಧಿಗೆ ಹೊಡೆತ ಕೊಟ್ಟಿದೆ. ಆದ್ರೀಗ ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ನೇತೃತ್ವದ ನೂತನ ಸರ್ಕಾರ ಬರ್ತಾ ಇದ್ದು ಜನರು ಬೆಟ್ಟದಷ್ಟು ನಿರೀಕ್ಷೆ ಇಟ್ಕೊಂಡಿರೋದಂತೂ ಸುಳ್ಳಲ್ಲ. ಅದರಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯೂ ಒಂದು. ಗ್ಯಾರಂಟಿಯಿಂದ ಹೋಗಿ ಸರ್ಕಾರ ಸಾಮಾನ್ಯರದ್ದು ಒಂದು ಕಷ್ಟ ಏನಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಸ್ಥಳೀಯ ಸಂಸ್ಥೆ ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತಿ ಚುನಾವಣೆ ಇರ್ಬೋದು, ಗ್ರಾಮ ಪಂಚಾಯತಿ ಚುನಾವಣೆ ಇರ್ಬೋದು, ಇದು ಯಾವ್ದು ಕಣ್ಣಿಗೆ ಕಾಣಿಸ್ತಿಲ್ಲ. 7 ವರ್ಷ ಆಗ್ತಾ ಬಂತು ಜಿಲ್ಲಾ ಪಂಚಾಯತ್, 7 ತಿಂಗಳಾಗ್ತಾ ಬಂತು ಅದು ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆದಲೆ. ಇವ್ರಿಗೆ ಕಣ್ಣಿಗೆ ಕಾಣಿಸ್ತಿಲ್ಲ ಸಾಮಾನ್ಯ ಜನರುಗಳದ್ದು ಏನು ಅಂತಂದು. ಟಿ.ಪಿ ಎಲೆಕ್ಷನ್ ಅಂದರೆ ಸ್ಥಳೀಯ ಚುನಾವಣೆಗಳು ಆಗಿಲ್ಲ. ಈಗ ತುಂಬ ವರ್ಷಗಳಾಯಿತು, ಅದು ಅವಧಿ ಮುಗಿದು ಕೂಡ ತುಂಬ ವರ್ಷಗಳಾಯಿತು. ಜನಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಜನಸಾಮಾನ್ಯರಿಗೆ ಎಲ್ಲರಿಗೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ. ಏನೇ ಒಂದು ಚಿಕ್ಕ ಪುಟ್ಟ ವಿಚಾರಗಳು ಆದರೆ ನೀರಿನ ವ್ಯವಸ್ಥೆ ಆಗಿರಲಿ, ಅಲ್ಲಿ ಏನಾದರೂ ಲೋಕಲ್ ವ್ಯವಸ್ಥೆಗಳಿಗೆ ತೊಂದರೆ ಆದರೆ ಈಗ ಪ್ರತಿಯೊಂದು ವಿಚಾರಕ್ಕೂ MLAಗಳನ್ನ ಮತ್ತು MP ಗಳನ್ನ ಕಾಣಬೇಕಾಗಿರೋಂಥ ಸಂದರ್ಭ ಆಗಿದೆ. ಸ್ಥಳೀಯ ಸರ್ಕಾರ ಎಲೆಕ್ಷನ್ ಯಾವ ಆಗಿಲ್ಲ, ಲಾಸ್ಟ್ 5-6 ವರ್ಷದಿಂದನೂ ಆಗಿಲ್ಲ. ಹಿಂದಿನ ಸರ್ಕಾರನೂ ಅದನ್ನು ಮಾಡಿಲ್ಲ. ಈಗ ಇರೋ ಸರ್ಕಾರ ಮತ್ತು ಈಗ ಮುಂಬರುವಂಥ ಈಗ ಡಿ.ಕೆ. ಶಿವಕುಮಾರ್ ಅವರು ಏನು ನಡೆಸ್ತಾರಲ್ಲ, ಆ ಸರ್ಕಾರ ಇದ್ರ ಬಗ್ಗೆ ಕ್ರಮ ಕೈಗೊಂಡು ಆದಷ್ಟು ಲಘುನ ಸ್ಥಳೀಯ ಎಲೆಕ್ಷನ್ಸನ್ನು TP-JP ಆಗಲಿ ಯಾವುದೇ ಈಗ ಲೋಕಲ್ ಎಲೆಕ್ಷನ್ಸನ್ನು ಮಾಡಬೇಕು. ಯಾಕಂದ್ರೆ ಲೋಕಲ್ ಪ್ರಾಬ್ಲಮ್ಸನ್ನು ಲೋಕಲ್ ಲೀಡರ್ಸ್ಗಳು ಸಾಲ್ವ್ ಮಾಡೋದು ಉತ್ತಮ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸುವುದು ಡಿ.ಕೆ. ಶಿವಕುಮಾರ್ಗೆ ದೊಡ್ಡ ಸವಾಲೆ. ಕ್ಷೇತ್ರ ಮರು ವಿಂಗಡಣೆ, ಮೀಸಲಾತಿ ನಿಗದಿ, ಇತರೆ ಆಡಳಿತಾತ್ಮಕ ಅಡೆತಡೆಗಳಿಂದ ಚುನಾವಣೆಗಳು ಮುಂದೂಡಿಕೆಯಾಗಿವೆ. ಪರಿಣಾಮ ಅನೇಕ ಕಡೆಗಳಲ್ಲಿ ಚುನಾಯಿತ ಪ್ರತಿನಿಧಿಗಳ ಬದಲಿಗೆ ಆಡಳಿತ ಅಧಿಕಾರಿಗಳೇ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗಾಗಲೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಮಾಡ್ತೀವಿ ಅನ್ನೋ ಮಾತನ್ನು ಸರ್ಕಾರ ಹೇಳ್ಬಿಟ್ಟಿದೆ. ಇದು ಸರ್ಕಾರ ರಚನೆ ಆದ ತಕ್ಷಣ ತ್ವರಿತವಾಗಿ ಅದನ್ನು ಏನೇನು ಮಾಡಬೇಕು ಕ್ರಮ ವಹಿಸ್ತಾರೆ. ಈಗ ಅದು ಸ್ವಲ್ಪ ಅಡೆತಡೆ ಆಗಿದ್ದು, ಹಾಗಾಗಿ ಭಾಳಷ್ಟು ಡಿಲೇ ಆಗಿದೆ. ಅವ್ನು ತ್ವರಿತವಾಗಿ ಮಾಡ್ತೀವಿ ಅನ್ನೋದು ಕೂಡ ಪಕ್ಷ ಈಗಾಗಲೇ ಕಳೆದ ಸರ್ಕಾರದಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಲೋಕಲ್ ಎಲೆಕ್ಷನ್ ನಡೆಸಲು ಮೀನಾಮೇಷ. ಹಿಂದಿನ ಬಿಜೆಪಿ ಸರ್ಕಾರ, ಈ ಅವಧಿಯ ಸಿದ್ದರಾಮಯ್ಯ ಸರ್ಕಾರ 3 ವರ್ಷದಲ್ಲಿ ಯಾರೂ ಸಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸುವ ಉಸಾಬರಿಗೆ ಹೋಗಲಿಲ್ಲ. ಹೀಗಾಗಿ ಡಿ.ಕೆ. ಶಿವಕುಮಾರ್ಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸುವ ಹೊಣೆಯ ಬದಲಾಗಿ
ಭಾರೀ ಹೊರೆಯಾಗಿದೆ. ಬೆಂಗಳೂರಿನ 5 ಮಹಾನಗರ ಪಾಲಿಕೆಗಳು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯಿತಿಗಳು, ಇದಲ್ಲದೆ 5 ಮಹಾನಗರ ಪಾಲಿಕೆಗೆ 15ಕ್ಕೂ ಹೆಚ್ಚು ನಗರ, ಪಟ್ಟಣ ಮತ್ತು ಪುರಸಭೆಗಳು, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸುಮಾರು 6,000ದಷ್ಟು ಗ್ರಾಮ ಪಂಚಾಯಿತಿಗಳು ಇದ್ದು ಲೋಕಲ್ ಬಾಡಿಗಳಿಗೆ ಎಲೆಕ್ಷನ್ ಮಾಡಬೇಕಾದ ಅನಿವಾರ್ಯತೆಯಲ್ಲಿ ಈಗ ರಾಜ್ಯದ ಭಾವಿ ಸಿಎಂ ತಗಲಾಕೊಂಡಿದ್ದಾರೆ. ಪಕ್ಷ ಸಂಘಟನೆಯೋ ಆಡಳಿತ ವ್ಯವಸ್ಥೆ ಸರಿ ಮಾಡ್ತಾರೋ? ಬುಧವಾರ ಶುಭ ತುಲಾ ಲಗ್ನದಲ್ಲಿ ಸಿಎಂ ಪಟ್ಟವೇರಲಿರೋ ಡಿಕೆ ಶಿವಕುಮಾರ್ ಪಾಲಿಗೆ ರಾಜ್ಯದಲ್ಲಿ ಕುಸಿದು ಬಿದ್ದಿರುವ ಆಡಳಿತ ಯಂತ್ರವನ್ನ ಸಹಬದಿಗೆ ತರೋ ಮೊದಲ ಜರೂರು ಇದೆ. ಮೊದಲೇ ಆರ್ಥಿಕತೆ ಪಾತಾಳದಲ್ಲಿದೆ. ಜೊತೆಗೆ ಸುಮಾರು 86,000 ಫೈಲ್ಗಳು ಧೂಳು ಹಿಡಿದಿವೆ. ಇದು ಸಾಲದು ಎಂಬಂತೆ 2028ಕ್ಕೆ ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಅಧಿಕಾರದ ಗದ್ದುಗೆ ಮೇಲೆ ಕೂರಿಸಬೇಕಿದೆ. ಇದೆಲ್ಲದರ ನಡುವೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ನಡೆಸಬೇಕಿದೆ. ಅದು 2 ವರ್ಷದ ಒಳಗೆ ನಡೆಯಬೇಕಿದೆ. ಇನ್ನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯದ ಕಾರಣ 15ನೇ ಹಣಕಾಸು ಆಯೋಗದಡಿ ಬರಬೇಕಾದ ಸ್ಥಳೀಯ ಸಂಸ್ಥೆಗಳ ಅನುದಾನವು ಕೈತಪ್ಪಿದೆ. ಗ್ರೇಟರ್ ಬೆಂಗಳೂರು ಚುನಾವಣೆ ಬಹಳ ಕಾಲದಿಂದ ಪೆಂಡಿಂಗ್ ಇದೆ. ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಸದಸ್ಯರ ಅವಧಿ ಮುಗಿದಿದೆ. ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳಿಂದಲೇ ವರ್ಷಗಟ್ಟಲೆ ಕಳೆದೋಯ್ತು. ಇನ್ನಾದರೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ನೂತನ ಸರ್ಕಾರ ಒತ್ತು ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರವನ್ನು ಆಗ್ರಹಿಸ್ತಾರೆ. ಮುಂದಿನ 2 ವರ್ಷ ಡಿಕೆ ಶಿವಕುಮಾರ್ ಪಾಲಿಗಂತೂ ಹಗ್ಗದ ಮೇಲಿನ ನಡಿಗೆಯಾಗಿದೆ. ನಾನು ಪಕ್ಷದ ಉಸಾಬರಿ ಬಿಟ್ಟು ಸರ್ಕಾರ ನೋಡಿಕೊಳ್ತೇನೆ ಅಂದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಪಕ್ಷ ಎಡವಿದ್ರೆ ಅದರ ನೇರ ಪರಿಣಾಮ 2028ರ ಅಸೆಂಬ್ಲಿ ಚುನಾವಣೆ ಮೇಲೆ ಬೀಳುತ್ತೆ. ಇಲ್ಲ, ನಾನು ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಳ್ತೇನೆ ಅಂದ್ರೆ ಆಡಳಿತ ವ್ಯವಸ್ಥೆ ಹಳಿತಪ್ಪಲಿದೆ. ಹೀಗಾಗಿ ಕನಕಪುರ ಬಂಡೆ ತಮ್ಮ ಮುಂದಿರೋ ಸವಾಲುಗಳ ಶಿಖರವನ್ನ ಅದ್ ಹೇಗೆ ನಿಭಾಯಿಸ್ತಾರೆ ಅನ್ನೋ ಕುತೂಹಲ ದುಪ್ಪಟ್ಟಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್. ಈಗ ಇವತ್ತಿನ ಕ್ಯಾಂಪೇನ್ ಸ್ಟೋರಿಯನ್ನ ನೋಡೋಣ ವೀಕ್ಷಕರೇ. ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ಅಂದ್ರೆ ಟ್ರಬಲ್ ಶೂಟರ್. ಪಕ್ಷಕ್ಕಾಗಿ ಅದ್ಯಾವ ತ್ಯಾಗ ಬೇಕಿದ್ರೂ ಮಾಡ್ತೇನೆ ಅನ್ನೋ ಕಟ್ಟಾಳು. 2028ರ ಚುನಾವಣೆಯಲ್ಲಿ ಮತ್ತೆ ಪಕ್ಷವನ್ನ ಅಧಿಕಾರಕ್ಕೆ ತರೋ ಶಪಥದಿಂದಲೇ ಡಿಕೆ ಶಿವಕುಮಾರ್ ಬುಧವಾರ ರಾಜ್ಯದ ಮುಖ್ಯಮಂತ್ರಿ ಗದ್ದುಗೆಯನ್ನ ಏರ್ಲಿಕ್ಕಿದ್ದಾರೆ. ಸಿಎಂ ಸ್ಥಾನ ಅಂದ್ರೆ ಅದು ಹೂವಿನ ಹಾಸಿಗೆ ಖಂಡಿತ ಅಲ್ಲ, ಅದೊಂದು ಮುಳ್ಳಿನ ದಾರಿಯೂ ಹೌದು. ರಾಜ್ಯದ ಭಾವಿ ಸಿಎಂ ಡಿಕೆ ಶಿವಕುಮಾರ್ ಮುಂದಿನ ಸವಾಲುಗಳು ಏನು ಅಂತ ನಿತ್ಯ ಒಂದೊಂದು ಸವಾಲುಗಳ ಚರ್ಚೆ ನಡೀತಾ ಇದೆ ನಮ್ಮಲ್ಲಿ. ಈಗ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಯ ಭಾಗ್ಯವನ್ನ ಕೊಡ್ತಾರಾ ಡಿಕೆ ಶಿವಕುಮಾರ್? ಇದೇ ಇವತ್ತಿನ ನಿಮ್ಮ ಧ್ವನಿಯ ಕವರ್ ಸ್ಟೋರಿ. ಮೊದಲು ಒಂದು ರಿಪೋರ್ಟ್ ನೋಡ್ಕೊಂಡ್ ಬರೋಣ, ಇನ್ನೂ ಸಾಕಷ್ಟು ವಿಚಾರಗಳನ್ನ ಆಮೇಲೆ ಮಾತಾಡೋಣ. ಸಿದ್ದರಾಮಯ್ಯ ಜೊತೆಗಿನ ಸಿಎಂ ಕುರ್ಚಿ ವಾರ್ನಲ್ಲಿ ಕೊನೆಗೂ ಗೆದ್ದು ಬೀಗಿರುವ ಡಿಕೆ ಶಿವಕುಮಾರ್ ನಾಳೆ ಬಿಟ್ಟು ನಾಡಿದ್ದು ರಾಜ್ಯದ ಮುಖ್ಯಮಂತ್ರಿ ಸಿಂಹಾಸನವನ್ನ ಏರಲಿದ್ದಾರೆ. ಅದಾಗಲೇ 2028ರ ವಿಧಾನಸಭಾ ಚುನಾವಣೆಯಲ್ಲೂ ಮತ್ತೆ ಕಾಂಗ್ರೆಸ್ಗೆ ಅಧಿಕಾರ ಅನ್ನೋ ಭವಿಷ್ಯವನ್ನ ನುಡಿದಿದ್ದಾರೆ. ಆದರೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಕುರ್ಚಿ ಕಾಳಗದಲ್ಲಿ ಸ್ಥಳೀಯ ಸಂಸ್ಥೆಗಳು ಚುನಾವಣೆಯನ್ನೇ ಕಾಣದೆ ಕಂಗಾಲಾಗಿವೆ. ರಾಜ್ಯದಲ್ಲಿ ಕಳೆದ 5 ವರ್ಷಗಳಿಂದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯೇ ನಡೆಯದೆ ತಳಹಂತದಲ್ಲಿ ಆಡಳಿತ ಕುಸಿದು ಹೋಗಿದೆ. ಇದರಲ್ಲಿ ಬಿಜೆಪಿ, ಕಾಂಗ್ರೆಸ್ ಎರಡೂ ಪಕ್ಷಗಳ ಸಮಪಾಲು ಇದೆ. ಸಿದ್ದರಾಮಯ್ಯ ಸರ್ಕಾರ ಮಾಡದ ಚುನಾವಣೆಗಳನ್ನ ಡಿಕೆ ಶಿವಕುಮಾರ್ ಮಾಡ್ತಾರಾ ಎನ್ನುವಂತ ಪ್ರಶ್ನೆ ಎದುರಾಗಿದೆ. ಕನಕಪುರ ಬಂಡೆಯ ಮುಂದೆ ಸವಾಲುಗಳ ಶಿಖರ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸ್ತಾರಾ ಡಿಕೆಶಿ? ಪ್ರಜಾಪ್ರಭುತ್ವದ ಬೇರಂದ್ರೆ ಅವು ಸ್ಥಳೀಯ ಸಂಸ್ಥೆಗಳು. ಗ್ರಾಮೀಣಾಭಿವೃದ್ಧಿ, ಸ್ಥಳೀಯ ಸಮಸ್ಯೆಗಳು ಹಾಗೂ ಜನರ ನೇರ ಭಾಗವಹಿಸುವಿಕೆಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಪ್ರಮುಖ. ಆದರೆ ಕರ್ನಾಟಕದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ನಡೆದು ವರ್ಷಗಳೇ ಕಳೆದಿವೆ. ಇದು ಗ್ರಾಮಗಳ ಅಭಿವೃದ್ಧಿಗೆ ಹೊಡೆತ ಕೊಟ್ಟಿದೆ. ಆದ್ರೀಗ ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ನೇತೃತ್ವದ ನೂತನ ಸರ್ಕಾರ ಬರ್ತಾ ಇದ್ದು ಜನರು ಬೆಟ್ಟದಷ್ಟು ನಿರೀಕ್ಷೆ ಇಟ್ಕೊಂಡಿರೋದಂತೂ ಸುಳ್ಳಲ್ಲ. ಅದರಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯೂ ಒಂದು. ಗ್ಯಾರಂಟಿಯಿಂದ ಹೋಗಿ ಸರ್ಕಾರ ಸಾಮಾನ್ಯರದ್ದು ಒಂದು ಕಷ್ಟ ಏನಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಸ್ಥಳೀಯ ಸಂಸ್ಥೆ ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತಿ ಚುನಾವಣೆ ಇರ್ಬೋದು, ಗ್ರಾಮ ಪಂಚಾಯತಿ ಚುನಾವಣೆ ಇರ್ಬೋದು, ಇದು ಯಾವುದು ಕಣ್ಣಿಗೆ ಕಾಣಿಸ್ತಿಲ್ಲ.
7 ವರ್ಷ ಆಗ್ತಾ ಬಂತು ಜಿಲ್ಲಾ ಪಂಚಾಯತು, 7 ತಿಂಗಳಾಗ್ತಾ ಬಂತು ಅದು ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆದಲೆ. ಇವ್ರಿಗೆ ಕಣ್ಣಿಗೆ ಕಾಣಿಸ್ತಿಲ್ಲ ಸಾಮಾನ್ಯ ಜನರುಗಳದ್ದು ಏನು ಅಂತಂದು. PTP ಎಲೆಕ್ಷನ್ ಅಂದರೆ ಸ್ಥಳೀಯ ಚುನಾವಣೆಗಳು ಆಗಿಲ್ಲ, ಈಗ ತುಂಬ ವರ್ಷಗಳಾಯಿತು. ಅದು ಅವಧಿ ಮುಗಿದು ಕೂಡ ತುಂಬ ವರ್ಷಗಳಾಯಿತು. ಜನಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ, ಜನಸಾಮಾನ್ಯರಿಗೆ ಎಲ್ಲರಿಗೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ. ಏನೇ ಒಂದು ಚಿಕ್ಕ ಪುಟ್ಟ ವಿಚಾರಗಳು ಆದರೆ ನೀರಿನ ವ್ಯವಸ್ಥೆ ಆಗಿರಲಿ, ಅಲ್ಲಿ ಏನಾದರೂ ಲೋಕಲ್ ವ್ಯವಸ್ಥೆಗಳಿಗೆ ತೊಂದರೆ ಆದರೆ ಈಗ ಪ್ರತಿಯೊಂದು ವಿಚಾರಕ್ಕೂ MLAಗಳನ್ನ ಮತ್ತು MP ಗಳನ್ನ ಕಾಣಬೇಕಾಗಿರೋಂಥ ಸಂದರ್ಭ ಆಗಿದೆ. ಸ್ಥಳೀಯ ಸರ್ಕಾರ ಇಲೆಕ್ಷನ್ ಯಾವ ಆಗಿಲ್ಲ, ಲಾಸ್ಟ್ 5-6 ವರ್ಷದಿಂದನೂ ಆಗಿಲ್ಲ. ಹಿಂದಿನ ಸರ್ಕಾರನೂ ಅದನ್ನು ಮಾಡಿಲ್ಲ. ಈಗ ಇರೋ ಸರ್ಕಾರ ಮತ್ತು ಈಗ ಮುಂಬರುವಂಥ ಈಗ DK ಶಿವಕುಮಾರ್ ಅವರು ಏನು ನಡೆಸ್ತಾರಲ್ಲ, ಆ ಸರ್ಕಾರ ಇದ್ರ ಬಗ್ಗೆ ಕ್ರಮ ಕೈಗೊಂಡು ಆದಷ್ಟು ಲಘುನ ಸ್ಥಳೀಯ ಇಲೆಕ್ಷನ್ಸನ್ನು TP-ZP ಆಗಲಿ ಯಾವುದೇ ಈಗ ಲೋಕಲ್ ಇಲೆಕ್ಷನ್ಸನ್ನು ಮಾಡಬೇಕು. ಯಾಕಂದ್ರೆ ಲೋಕಲ್ ಪ್ರಾಬ್ಲಮ್ಸನ್ನು ಲೋಕಲ್ ಲೀಡರ್ಸ್ಗಳು ಸಾಲ್ವ್ ಮಾಡೋದು ಉತ್ತಮ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸುವುದು DK ಶಿವಕುಮಾರ್ಗೆ ದೊಡ್ಡ ಸವಾಲೆ. ಕ್ಷೇತ್ರ ಮರು ವಿಂಗಡಣೆ, ಮೀಸಲಾತಿ ನಿಗದಿ, ಇತರೆ ಆಡಳಿತಾತ್ಮಕ ಅಡೆತಡೆಗಳಿಂದ ಚುನಾವಣೆಗಳು ಮುಂದೂಡಿಕೆಯಾಗಿವೆ. ಪರಿಣಾಮ ಅನೇಕ ಕಡೆಗಳಲ್ಲಿ ಚುನಾಯಿತ ಪ್ರತಿನಿಧಿಗಳ ಬದಲಿಗೆ ಆಡಳಿತ ಅಧಿಕಾರಿಗಳೇ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗಾಗಲೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಮಾಡ್ತೀವಿ ಅನ್ನೋ ಮಾತನ್ನು ಸರ್ಕಾರ ಹೇಳ್ಬಿಟ್ಟಿದೆ. ಇದು ಸರ್ಕಾರ ರಚನೆ ಆದ ತಕ್ಷಣ ತ್ವರಿತವಾಗಿ ಅದನ್ನು ಏನೇನು ಮಾಡಬೇಕು ಕ್ರಮ ವಹಿಸ್ತಾರೆ. ಈಗ ಅದು ಸ್ವಲ್ಪ ಅಡೆತಡೆ ಆಗಿದ್ದು, ಹಾಗಾಗಿ ಭಾಳಷ್ಟು ಡಿಲೇ ಆಗಿದೆ. ಅವ್ನು ತ್ವರಿತವಾಗಿ ಮಾಡ್ತೀವಿ ಅನ್ನೋದು ಕೂಡ ಪಕ್ಷ ಈಗಾಗಲೇ ಕಳೆದ ಸರ್ಕಾರದಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಲೋಕಲ್ ಎಲೆಕ್ಷನ್ ನಡೆಸಲು ಮೀನಾಮೇಷ. ಹಿಂದಿನ ಬಿಜೆಪಿ ಸರ್ಕಾರ, ಈ ಅವಧಿಯ ಸಿದ್ದರಾಮಯ್ಯ ಸರ್ಕಾರ 3 ವರ್ಷದಲ್ಲಿ ಯಾರೂ ಸಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸುವ ಉಸಾಬರಿಗೆ ಹೋಗಲಿಲ್ಲ. ಹೀಗಾಗಿ DK ಶಿವಕುಮಾರ್ಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸುವ ಹೊಣೆಯ ಬದಲಾಗಿ ಭಾರೀ ಹೊರೆಯಾಗಿದೆ. ಬೆಂಗಳೂರಿನ 5 ಮಹಾನಗರ ಪಾಲಿಕೆಗಳು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯಿತಿಗಳು, ಇದಲ್ಲದೆ 5 ಮಹಾನಗರ ಪಾಲಿಕೆಗೆ 15ಕ್ಕೂ ಹೆಚ್ಚು ನಗರ, ಪಟ್ಟಣ ಮತ್ತು ಪುರಸಭೆಗಳು, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸುಮಾರು 6,000ದಷ್ಟು ಗ್ರಾಮ ಪಂಚಾಯಿತಿಗಳು ಇದ್ದು ಲೋಕಲ್ ಬಾಡಿಗಳಿಗೆ ಎಲೆಕ್ಷನ್ ಮಾಡಬೇಕಾದ ಅನಿವಾರ್ಯತೆಯಲ್ಲಿ ಈಗ ರಾಜ್ಯದ ಭಾವಿ CM ತಗಲಾಕೊಂಡಿದ್ದಾರೆ. ಪಕ್ಷ ಸಂಘಟನೆಯೋ ಆಡಳಿತ ವ್ಯವಸ್ಥೆ ಸರಿ ಮಾಡ್ತಾರೋ? ಬುಧವಾರ ಶುಭ ತುಲಾ ಲಗ್ನದಲ್ಲಿ CM ಪಟ್ಟವೇರಲಿರೋ DK ಶಿವಕುಮಾರ್ ಪಾಲಿಗೆ ರಾಜ್ಯದಲ್ಲಿ ಕುಸಿದು ಬಿದ್ದಿರುವ ಆಡಳಿತ ಯಂತ್ರವನ್ನ ಸಹಬದಿಗೆ ತರೋ ಮೊದಲ ಜರೂರು ಇದೆ. ಮೊದಲೇ ಆರ್ಥಿಕತೆ ಪಾತಾಳದಲ್ಲಿದೆ. ಜೊತೆಗೆ ಸುಮಾರು 86,000 ಫೈಲ್ಗಳು ಧೂಳು ಹಿಡಿದಿವೆ. ಇದು ಸಾಲದು ಎಂಬಂತೆ 2028ಕ್ಕೆ ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಅಧಿಕಾರದ ಗದ್ದುಗೆ ಮೇಲೆ ಕೂರಿಸಬೇಕಿದೆ. ಇದೆಲ್ಲದರ ನಡುವೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ನಡೆಸಬೇಕಿದೆ. ಅದು 2 ವರ್ಷದ ಒಳಗೆ ನಡೆಯಬೇಕಿದೆ. ಇನ್ನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯದ ಕಾರಣ 15ನೇ ಹಣಕಾಸು ಆಯೋಗದಡಿ ಬರಬೇಕಾದ ಸ್ಥಳೀಯ ಸಂಸ್ಥೆಗಳ ಅನುದಾನವು ಕೈತಪ್ಪಿದೆ. ಗ್ರೇಟರ್ ಬೆಂಗಳೂರು ಚುನಾವಣೆ ಬಹಳ ಕಾಲದಿಂದಲೂ ಪೆಂಡಿಂಗ್ ಇದೆ. ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಸದಸ್ಯರ ಅವಧಿ ಮುಗಿದಿದೆ. ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳಿಂದಲೇ ವರ್ಷಗಟ್ಟಲೆ ಕಳೆದೋಯ್ತು. ಇನ್ನಾದರೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ನೂತನ ಸರ್ಕಾರ ಒತ್ತು ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರವನ್ನು ಆಗ್ರಹಿಸ್ತಾರೆ. ಮುಂದಿನ 2 ವರ್ಷ DK ಶಿವಕುಮಾರ್ ಪಾಲಿಗಂತೂ ಹಗ್ಗದ ಮೇಲಿನ ನಡಿಗೆಯಾಗಿದೆ. ನಾನು ಪಕ್ಷದ ಉಸಾಬರಿ ಬಿಟ್ಟು ಸರ್ಕಾರ ನೋಡಿಕೊಳ್ತೇನೆ ಅಂದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಪಕ್ಷ ಎಡವಿದ್ರೆ ಅದರ ನೇರ ಪರಿಣಾಮ 2028ರ ಅಸೆಂಬ್ಲಿ ಚುನಾವಣೆ ಮೇಲೆ ಬೀಳುತ್ತೆ. ಇಲ್ಲ, ನಾನು ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಳ್ತೇನೆ ಅಂದ್ರೆ ಆಡಳಿತ ವ್ಯವಸ್ಥೆ ಹಳಿತಪ್ಪಲಿದೆ. ಹೀಗಾಗಿ ಕನಕಪುರ ಬಂಡೆ ತಮ್ಮ ಮುಂದಿರೋ ಸವಾಲುಗಳ ಶಿಖರವನ್ನ ಅದ್ ಹೇಗೆ ನಿಭಾಯಿಸ್ತಾರೆ ಅನ್ನೋ ಕುತೂಹಲ ದುಪ್ಪಟ್ಟಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.